ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಫ್ರೈ ಅಥವಾ ಕ್ರಿಸ್ಪಿ ಬೆಂಡೆಕಾಯಿ ಕುರ್ಕುರೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿನ ಈ ರೀತಿ ತೊಟ್ಟು ಮತ್ತು ಮುಂಭಾಗದ್ದು ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಒಂದು ಬೆಂಡೆಕಾಯಿನ 6 ಅಥವಾ 4 ಸ್ಲೈಸ್ ಆಗಿ ಲೈನ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಎಳೆದಾಗಿರೋದ್ರಿಂದ ನಾನು ಬೀಜನ ತೆಗೆದಿಲ್ಲ. ಸ್ವಲ್ಪ ಬಲ್ತಿರೋದಾದರೆ ಬೀಜನ ತೆಗೀರಿ. ಅದಕ್ಕೆ ನಾನು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, 2 ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆಯೇ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡೆ. ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಬೆಂಡೆಕಾಯಿಗೆ ನಾವು ಹಾಕ್ಕೊಂಡಿರೋ ಪುಡಿಗಳು ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಇಷ್ಟು ಆದರೆ ಬೆಂಡೆಕಾಯಿ ಕಲಿಸ್ಕೊಂಡಿರೋದು ರೆಡಿಯಾಗುತ್ತೆ. ಇವಾಗ ನಾನು ಕಾದಿರೋ ಎಣ್ಣೆಗೆ ಒಂದೊಂದೇ ಬಿಟ್ಕೋಬೇಕು, ಅಥವಾ 2-3 ಸೇರಿದ್ರೂ ಬೆಂದ ನಂತರ ಬಿಟ್ಕೊಳ್ಳುತ್ತೆ. ಈ ರೀತಿ ಎಣ್ಣೆಗೆ ಹಾಕ್ಕೊಳ್ತೀನಿ. ಈ ಬಬಲ್ಸ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೆಂಡೆಕಾಯಿ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಬುದ್ಧಿಶಕ್ತಿ ಹೆಚ್ಚಾಗಲು ಬೆಂಡೆಕಾಯಿ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಂಡೆಕಾಯಿನ ನಾವು ಅಡುಗೆಯಲ್ಲಿ ಹೆಚ್ಚು ಬಳಸ್ಕೋಬೇಕು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಸೈಡ್ ಡಿಶ್ ಆಗೂ ಬಳಸ್ಕೋಬೋದು. ನೋಡಿ, ಈ ರೀತಿ ಬೇಯಬೇಕು. ನಾವು ಹಸಿರು ಕಲರ್ದು ಏನಿದೆ ಬೆಂಡೆಕಾಯಿ ಅದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಹಾಗೆಯೇ ಎಣ್ಣೆಯಲ್ಲಿ ಬಬಲ್ಸ್ಗಳು ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಬೆಂಡೆಕಾಯಿ ಅಥವಾ ಕುರ್ಕುರೆ ರೆಡಿಯಾಗುತ್ತೆ. ನಾನು ಒಂದು ಸರಿ ತಗೊಂಡು ಇನ್ನೊಂದು ಸರಿ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಬೇಯಿಸಿ ಎತ್ಕೊಳ್ತೀನಿ. ಈ ರೀತಿ ಬಿಟ್ಕೊಳ್ಳೋದು. ನಾನು 2ನೇ ಸರಿಗೆ ಉಳಿದಿದ್ದೆಲ್ಲ ಕಲಸಿಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಸಿರು ಕಲರ್ ಏನಿದೆ ಬೆಂಡೆಕಾಯಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅದು ಬೆಂದಿರೋದಿಲ್ಲ. ಈ ರೀತಿ ಬೇಯಿಸ್ಕೊಳ್ತಾ ಕಲರ್ ಚೇಂಜ್ ಆದಾಗ, ಬಬಲ್ಸ್ ಕಡಿಮೆ ಆದಾಗ ಎತ್ಕೋಬೇಕು. ಸ್ನೇಹಿತರೆ, ಒಂದು ಸರಿ ಈ ಬೆಂಡೆಕಾಯಿ ಫ್ರೈ ಅಥವಾ ಕುರ್ಕುರೆನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ತುಂಬ ರುಚಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ. ಧನ್ಯವಾದಗಳು.